ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಹೊಸ ಟಾಪಿಕ್ ಜೊತೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸಕ್ಕೆ ಇಡುವಂಥ ತೆಂಗಿನಕಾಯಿನ ಯಾವ ಥರ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡು ಅದನ್ನು ನೀಟಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದ್ರದ್ದು ಮೇಲ್ಗಡೆ ನಾರು ಥರ ಇರ್ತದಲ್ವ, ಅದನ್ನೆಲ್ಲ ತೆಗಿತಾ ಇದ್ದೀನಿ ನೀಟಾಗಿ. ಅಂದರೆ ಇದು ಸೌತೆಕಾಯಿ ಒರೆಯೋದು ಬ್ಲೆಂಡರ್ ಇರುತ್ತೆ ನೋಡಿ, ಅದರಲ್ಲಿ ನೀಟಾಗಿ ರಿಮೂವ್ ಆಗುತ್ತೆ, ಅದರಲ್ಲಿ ತೆಗಿಬೋದು. ಈ ಥರ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ನಾವು ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫುಲ್ ಕವರ್ ಮಾಡ್ಕೋಬೇಕು. ವರಮಹಾಲಕ್ಷ್ಮಿಗೆ ಗೋಧಿ ಹಿಟ್ಟು ಅಂದರೆ ತುಂಬ ಇಷ್ಟ. ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ ತಿಂಡಿಗಳಾಗ್ಬೋದು ಅಥವಾ ಅದರಿಂದ ನಾವು ಏನೇ ಡೆಕೋರೇಷನ್ ಮಾಡಿದ್ರೂ ಕೂಡ ಇಷ್ಟ ಆಗುತ್ತೆ. ಸೊ ಇದು ಪುರಾಣ. ಸೊ ಅದರಿಂದ ನಾನು ಗೋಧಿ ಹಿಟ್ಟು 1 ಸ್ಪೂನ್ ಹಾಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಂಡು ಇವಾಗ ನೀಟಾಗಿ ತೆಂಗಿನಕಾಯಿಗೆ ಕವರ್ ಮಾಡ್ಕೊತೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಕವರ್ ಮಾಡ್ಕೊತೀನಿ ಅಂತ. ಈ ಕನ್ಸಿಸ್ಟೆನ್ಸಿಲಿ ನಾವು ರೆಡಿ ಮಾಡಿಕೊಂಡ್ರೆ ಪೇಸ್ಟ್ನ ನೀಟಾಗಿ ಫುಲ್ ಕವರ್ ಮಾಡ್ಬೋದು. ಹಾಗೆಯೇ ಈ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅದು ಲೇಯರ್ ಬಿಟ್ಕೊಳ್ಳಲ್ಲ, ಹಾಗೆ ಉದುರೋದು ಇಲ್ಲ. ಅದು ಡ್ರೈ ಎಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ಉದುರೋದಿಲ್ಲ, ನೀಟಾಗಿ ಸೆಟ್ ಆಗುತ್ತೆ ತೆಂಗಿನಕಾಯಿಗೆ. ಸೊ ಈ ಥರ ಕವರ್ ಎಲ್ಲ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಏನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಇವಾಗ ನೀಟಾಗಿ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರದೊಂದು ಪೇಪರ್ ತೊಗೊಳ್ಳೋಣ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಇವಾಗ ಸ್ಕೆಚ್ ಮಾಡ್ಕೊಳ್ಳೋಣ ನಾವು. ನಾನು ಯಾವ ಥರ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ವೀಡಿಯೋಸ್ನ ನಿಮಗೆ ಬೇಕು ಆ ಥರ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಕೂಡ ಹೊಸ ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಈ ಥರ ನೀಟಾಗಿ ಡ್ರಾ ಮಾಡ್ಕೊಂಡ್ಮೇಲೆ ಇವಾಗ ಅದನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಯಾವ ಥರ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ಮಾಡದೇ ಮಾಡೋರು ಕೂಡ ಈ ಥರ ತೆಂಗಿನಕಾಯಿಗೆ ಅಲಂಕಾರನ ಮಾಡಿ ವರಮಹಾಲಕ್ಷ್ಮಿದು ಪೇಸ್ ಬರುತ್ತಲ್ಲ ಅದನ್ನು ಕೂಡ ಹಾಕೊಬೋದು. ಪೇಸ್ ಯೂಸ್ ಮಾಡಲ್ಲ ಅಂತ ಅನ್ನೋರು ಜಸ್ಟು ತೆಂಗಿನಕಾಯಿನ ಇಟ್ಟು ಪೂಜೆನ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾನು ನೀಟಾಗಿ ಕಟ್ಟೆಲ್ಲ ಮಾಡ್ಕೊಂಡಾದಮೇಲೆ ಇದನ್ನು ನಾನು ಅರಿಶಿನ ಹಚ್ಚಿಟ್ಟಿರೋ ತೆಂಗಿನಕಾಯಿ ಮೇಲೆ ನೀಟಾಗಿ ಅಂಟಿಸ್ತೀನಿ. ಅದು ನೀಟಾಗಿ ಅಂಟಿಸಾದ್ಮೇಲೆ ನಾವು ಕುಂಕುಮನ ಅದ್ರ ಮೇಲೆ ಹಚ್ಚೋಣ. ಸೊ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಕಟ್ ಮಾಡಿದ್ಮೇಲೆ ಕಾಣಿಸ್ತಿದೆ ಅಂತ. ಈ ಥರ ಇದೆ. ಸೊ ಇವಾಗ ನಾನು ಅದನ್ನು ತೆಂಗಿನಕಾಯಿ ಮೇಲೆ ಅಂಟಿಸ್ಬಿಟ್ಟು ನೀಟಾಗಿ ಕುಂಕುಮದಿಂದ ಕವರ್ ಮಾಡೋಣ. ನೋಡ್ತಾ ಇರ್ಬೋದು, ಈ ಥರ ಅಂಟಿಸ್ಮೇಲೆ ನೀಟಾಗಿ ಫುಲ್ ಕವರ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೇ ಇಟ್ಟು ಪೂಜೆ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈ ಲಕ್ಷ್ಮಿದು ಮುಖವಾಡ ಬರುತ್ತಲ್ಲ ಅದನ್ನು ಹಾಕೋರು ಸಹ ಈ ಥರ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ವರಮಹಾಲಕ್ಷ್ಮಿಗೆ ಈ ಗೋಧಿ ಹಿಟ್ಟು ಅರಿಶಿನ ಎರಡೂ ಇಷ್ಟ ಇರೋದ್ರಿಂದ ನಾವು ಈ ಥರ ಅಲಂಕಾರ ಮಾಡಿ ಹಾಕೋದ್ರಿಂದ ತೆಂಗಿನಕಾಯಿನ ತುಂಬಾ ಒಳ್ಳೆಯದು. ಸೊ ನಾನು ಯಾವಾಗಲೂ ಪ್ರತಿ ವರ್ಷ ಇದೇ ಥರ ರೆಡಿ ಮಾಡ್ಕೊಳ್ತೀನಿ ತೆಂಗಿನಕಾಯಿನ. ಸೊ ಇದಕ್ಕೆ ಇನ್ನೂ ಹೆಚ್ಚಾಗಿ ಡೆಕೋರೇಟ್ ಮಾಡ್ಬೋದು, ಬಟ್ ನಾನು ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಕುಂಕುಮನೆಲ್ಲ ಕವರ್ ಮಾಡಾದಮೇಲೆ ನಿಧಾನಕ್ಕೆ ಪೇಪರ್ನ ರಿಮೂವ್ ಮಾಡೋಣ. ಅದಾದಮೇಲೆ ನೀವು ಬೇಕಾದರೆ ಅಲ್ಲಿಗೆ
ವೈಟ್ ಕಲರ್ಸ್ ಬರುತ್ತೆ ನೋಡಿ, ಕಲರ್ ಬರುತ್ತೆ, ವೈಟ್ ಸಿಗುತ್ತೆ, ಆ ಕಲರ್ನು ಸಹ ಹಚ್ಚಿ ಡೆಕೋರೇಟ್ ಮಾಡ್ಬೋದು. ಬಟ್ ನನ್ನ ಹತ್ರ ಕಲರ್ ಇಲ್ಲದೇ ಇರೋ ಕಾರಣ ನಾನು ಡೆಕೋರೇಟ್ ಮಾಡಿಲ್ಲ. ಜಸ್ಟ್ ಈ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು. ಮತ್ತು ಎವ್ರಿ ಡೇ ಕಳಸ ಪೂಜೆ ಮಾಡೋರು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ, ಹಾಗೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ಲಕ್ಷ್ಮೀ ಪೂಜೆಗೆ ಕಲಸಕ್ಕೆ ಇಡೋ ತೆಂಗಿನಕಾಯಿ ಅಲಂಕಾರ ಆಗಿದೆ. ಇನ್ನೂ ಹೆಚ್ಚಾಗಿ ಅಲಂಕಾರ ಮಾಡ್ಕೋಬೋದು. ನಿಮಗೆ ಇನ್ನೂ ಡಿಫ್ರೆಂಟ್ ಆಗಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಫೈನಲಿ ಈ ಥರ ರೆಡಿ ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿ.